ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಸುಕ್ಷೇತ್ರ ನೀಲಗುಂದ ಗ್ರಾಮದ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕವಾದ ಶ್ರೀ ಶ್ರೀ ಮಂಜುನಾಥ ಅಪ್ಪಾಜಿಯವರ ತುಲಾಭಾರ ಕಾರ್ಯಕ್ರಮ ಹಜರತ್ ಪೀರ್ ಶ್ರೀ ಸ್ವಾಮಿ ಬಾಬಾ ಬುಡನ್ಗಿರಿ 16ನೇ ವರ್ಷದ ಉರುಸು ಕಾರ್ಯಕ್ರಮ ಹಾಗೂ ಪೂಜ್ಯರಿಗೆ ಮತ್ತು ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕವಾಗಿ ಪ್ರಸಿದ್ದರಾದ ಶ್ರೀ ಶ್ರೀ ಮಂಜುನಾಥ ಅಪ್ಪಾಜಿ ಅವರು ಸಮಾನತೆಯ ಹರಿಕಾರರು, ಶರಣ ಶಿವಯೋಗಿಗಳಾಗಿ ಹೆಸರಾಗಿದ್ದಾರೆ. ಧರ್ಮ ಸೌಹಾರ್ದತೆಯ ದೂತರಾಗಿ ಮಾನವೀಯ ಮೌಲ್ಯಗಳ ಸಾರಥಿಯಾಗಿ ಅವರು ಸಮಾಜಕ್ಕೆ ಮಾರ್ಗದರ್ಶನ ಕೊಡುತ್ತಿದ್ದಾರೆ. ಜಾತಿ ಮತ ಭೇದಗಳನ್ನು ತೊಡೆದು ಹಾಕುವ ಶರಣರಾಗಿ ಶಾಂತಿ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಹರಡುತ್ತಿರುವ ಮಹನೀಯರು. ಸಾಮಾಜಿಕ ಏಕತೆಗಾಗಿ ಶ್ರಮಿಸುವ ದೈವ ಭಕ್ತರು, ಸೇವಾ ಭಾವದ ಪ್ರತಿರೂಪವಾಗಿ ಜನಮನಗಳಲ್ಲಿ ನೆಲೆಸಿದ್ದಾರೆ. ಇವರ ತತ್ವಗಳು, ಆದರ್ಶಗಳು ಮತ್ತು ಸೇವೆಗಳು ಸಮಾಜದಲ್ಲಿ ಶಾಶ್ವತ ಪ್ರೇರಣೆಯಾಗಿದೆ. ದಿವ್ಯ ಸಾನ್ನಿಧ್ಯ ಶ್ರೀ ಪರಮ ಪೂಜ್ಯ ಶ್ರೀ ಬಸವ ಸಮರ್ಥ ಜ್ಞಾನ ಯೋಗಾಶ್ರಮ ಸುಕ್ಷೇತ್ರ ಶಿರುಂಜ, ಶ್ರೀ ಪರಮ ಪೂಜ್ಯ ಶ್ರೀ ನೀಲಲೋಹಿತ ರಾಮಣ್ಣ ಸ್ವಾಮಿಗಳು, ಶ್ರೀ ಪರಮ ಪೂಜ್ಯ ವೀರೇಶ್ ಗುರುಸ್ವಾಮಿ ಸುಕ್ಷೇತ್ರ ಅಮ್ಮಿನಗಡ ತಾಲೂಕು ಮಸ್ಕಿ ಅಧ್ಯಕ್ಷತೆ, ಶ್ರೀ ಪರಮ ಪೂಜ್ಯ ಕಾಯಕ ಯೋಗಿ ಶ್ರೀ ಮಂಜುನಾಥ್ ಅಪ್ಪಾಜಿಯವರು, ಶ್ರೀ ಸ್ವಾಮಿ ಬಾಬಾ ಬುಡನ್ಗಿರಿ ಪೀಠಾಧಿಪತಿ ಸುಕ್ಷೇತ್ರ ನೀಲಗುಂದ. ಉದ್ಘಾಟಕರು ಪಾಂಡುರಂಗ ಕಟ್ಟಿಮನಿ, ಪುರಸಭೆ ಅಧ್ಯಕ್ಷರು ಬದಾಮಿ. ಡಾಕ್ಟರ್ ಎಸ್ ಪಾಟೀಲ್, ವಿಶ್ವದರ್ಶನ ಪತ್ರಿಕೆ ಸಂಪಾದಕರು ಹುಬ್ಬಳ್ಳಿ. ಹುಚ್ಚಪ್ಪ ಯಲ್ಲಪ್ಪ, ಸಂತಕದ ಭೋವಿ ಸಮಾಜದ ಜಿಲ್ಲಾಧ್ಯಕ್ಷರು ಗದಗ. ಜ್ಯೋತಿ ಬೆಳಗಿಸುವವರು ರಾಮನಗೌಡ್ರು, ಉದುಗೌಡ್ರು, ಹಿರಿಯ ಮುಖಂಡರು. ರಮೇಶ್ ಗೌಡ್ರ, ರಂ ಪಾಟೀಲ್, ಕೆಪಿಸಿಸಿ ಅಧ್ಯಕ್ಷರು ನೀಲಗುಂದ. ರಂಗಪ್ಪ ಚಂದಪ್ಪನವರು, ಮಾಜಿ ಎಸ್ಟಿಎಂಸಿ ಅಧ್ಯಕ್ಷರು. ಮುಖ್ಯ ಅತಿಥಿಗಳು ಶಾಂತಗೌಡ ಪಾಟೀಲ್, ಬಿಜೆಪಿ ಜಿಲ್ಲಾಧ್ಯಕ್ಷರು ಬಾಗಲಕೋಟೆ. ಸಂಗನಗೌಡ ಹೂವನ್ನವರ, ಧಾರವಾಡ ಜಿಲ್ಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ. ಶಿವಕುಮಾರ್ ಎಸ್ ಪಾಟೀಲ್, ಧಾರವಾಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾನಿಪ ಧ್ವನಿ ಸಂಘ. ಮಂಜುನಾಥ್ ಹೊಸ್ಮನಿ, ಮುಖಂಡರು ಬಾದಾಮಿ. ಮಂಜುನಾಥ್ ಕಟ್ಟಿಮನಿ, ಗುತ್ತಿಗೆದಾರರು ನಾಗರಾಜ್ ಚಲವಾದಿ. ಬಿಎಸ್ಎಸ್ ತಾಲೂಕು ಅಧ್ಯಕ್ಷರು ಬದಾಮಿ. ಶಿವಾನಂದ ಹೊಸ್ಮನಿ ಉರ್ಫ್ ಸಿಎಂ ಸಮಾಜ ಸೇವಕರು. ಚಂದ್ರಗೌಡ ಪಾಟೀಲ್, ಸಮುದಾಯ ಟಿವಿ ವರದಿಗಾರರು ಧಾರವಾಡ. ಸಿರಾಜ್ ಭಾಷಾ ಅಜ್ಜಿನವರು, ಸಿಂಧೂರು ತಾಲೂಕು ಅಧ್ಯಕ್ಷರು. ಮೈನುದ್ದೀನ್ ಅಜ್ಜಿನವರು, ಕಂಪ್ಲಿ ತಾಲೂಕು ಅಧ್ಯಕ್ಷರು. ನಬೀಸಾಬ್ ಅಜ್ಜಿನವರು, ಸುಕ್ಷೇತ್ರ ಕೇಲೂರು. ರಮೇಶ್ ಅಜ್ಜಿನವರು, ಸುಕ್ಷೇತ್ರ ಸುಳೆಭಾವಿ. ಈ ಸಂದರ್ಭದಲ್ಲಿ ಕಾಯಕ ಯೋಗಿ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಮಂಜುನಾಥ ಅಪ್ಪಾಜಿ ಅವರಿಗೆ ತುಲಾಭಾರ ಸೇವೆಯನ್ನ ವಿವಿಧ ಭಕ್ತರ ಪರಿವಾರಗಳಿಂದ ನೆರವೇರಿಸಲಾಗುತ್ತೆ. ನವನಗರ ಹುಬ್ಬಳ್ಳಿಯ ವಿರೂಪಾಕ್ಷಪ್ಪ ಎಸ್ ಕುಬಸದ ಪರಿವಾರ, ಮುಧೋಳದ ಬಸವರಾಜ್ ಪಾಟೀಲ್ ಪರಿವಾರ, ಶಂಕರ್ಲಿಂಗ ಅಪ್ಪುಸಿಂಗ್ ರಜಪೂತ್ ಪರಿವಾರ, ಚಿಂಚಲಿಯ ಹುಚ್ಚಪ್ಪ ಯಲ್ಲಪ್ಪ ಸಂದಕದ ಪರಿವಾರ ಹಾಗೂ ಗುರುದತ್ತ ಸೇವಾ ಸಮಿತಿ ಸೇರಿ ಅನೇಕ ಭಕ್ತರು ಭಾಗವಹಿಸಿದ್ರು. ಉರುಸ್ ಮಹೋತ್ಸವ ಅದ್ದೂರಿಯಾಗಿ ಏಪ್ರಿಲ್ 28ರಂದು ಮಂಗಳವಾರ ಜರುಗಿದೆ. ನೇಸರ್ಗಿ ಭಾಗವಾನ್ ಪರಿವಾರದವರಿಂದ ಕುದುರೆ ಮೆರವಣಿಗೆ ನಡೆಯಲಿದ್ದು, ಹಳಿಯಾಳದ ಶ್ರೀ ತಿರಕಪ್ಪ ಕಂಬಾರ್ ಪರಿವಾರದಿಂದ ಸಿಂಹಾಸನ ಕೊಡುಗೆ ಸಲ್ಲಿಸಲಾಗುತ್ತದೆ. ಕರ್ನಾಟಕ, ಮಹಾರಾಷ್ಟ್ರ ಸೇರಿ ವಿವಿಧ ಭಾಗಗಳಿಂದ ಭಕ್ತರು ಹಾಗೂ ಗುರು ಹಿರಿಯರು ಭಾಗವಹಿಸಿದ್ರು. ಈ ಉರುಸ್ ಕಾರ್ಯಕ್ರಮ ಧಾರ್ಮಿಕ ಸೌಹಾರ್ದತೆ ಮತ್ತು ಭಾವೈಕ್ಯತೆಯ ಸಂದೇಶ ಸಾರಿದ್ರು. ನೀಲಗುಂದ ಗ್ರಾಮದ ಸಮಸ್ತ ಗುರು ಹಿರಿಯರು ಹಾಗೂ ನಾಡಿನ ಸಕಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಯಾಕಂದ್ರೆ ಪ್ರತಿಯೊಂದು ಕಾರ್ಯಕ್ರಮ ನೋಡ್ರಿ, ನನ್ನ ಕಾರ್ಯಕ್ರಮ ಈ ಮಟ್ಟಕ್ಕೆ ತರಾಕಾರ ನನ್ನ ಭಕ್ತರು ಅಪ್ಪಾರ ಅಂದ್ರು ಏನೆಲ್ಲ ಮಾಡಿ ಅಂತ. ನಂದು ಏನೂ ಇಲ್ಲ, ನಂದೇನಂದ್ರೆ ಬರೀ ಸೊನ್ನೆ. ಈ ಮಟ್ಟಕ್ಕೆ ಕಾರ್ಯಕ್ರಮ, ಈ ಮಟ್ಟಕ್ಕೆ ಒಂದು ತರಾಕ ಬೆಳೆಸಾಕ ಕಾರಣ ಯಾರಪ್ಪ ಅಂದ್ರೆ ಮುಂದೆ ಕುಂತಂತ ಎಲ್ಲ ಭಕ್ತರು. ನಂದೇನೂ ಇಲ್ಲ. ಈ ಭಕ್ತರ ಸಹಾಯ ಸಹಕಾರ, ಈ ಭಕ್ತರ ಪ್ರೀತಿ ವಾಸ್ತವ್ಯಕ್ಕೆ ನಾ ಕಟ್ಟಿ ಬಿದ್ದು ಈ ಮಟ್ಟಕ್ಕೆ ಬಂದೆ. ನನ್ನ ಎಲ್ಲರೂ ಒಂದು ಮೂಲೆಯನ್ನು ಒಂದು ಸ್ಥಾನಕ್ಕೆ ತಂದು ಗುರುತಿಸ್ಕೊಟ್ಟಂದ್ರೆ ನನ್ನ ಭಕ್ತರು. ನಮ್ಮ ಗುರುಗಳು ಒಂದು ಮಾತನ್ನು ಹೇಳಿದ್ರು ನನಗೆ, ಅಲ್ಲಿ ಹುಚ್ಚ ಇಷ್ಟೆಲ್ಲ ಹೇಳ್ತಿಲ್ಲ, ಮತ್ತು ಹೋಮಕಂಡದೊಳಗೆ ನಾವು ಎಲ್ಲ ಥರದ ಕಟಿಗಳನ್ನು ಹಾಕ್ತೀವಿ, ಹೌದಿಲ್ಲ? ಎಲ್ಲ ಥರದ ಕಡಿಗಳನ್ನ ಹಾಕಿ ಹೋಮ ಮಾಡ್ತೀವಿ. ಮತ್ತು ಹೋಮ ಮಾಡಿದ್ಮೇಲೆ ಬೂದಿ ಒಳಗೆ ನೀ ಇದಾ ಕಟ್ಟಿಗೆ ಬೂದಿ ಅಂತ ತೆಗೆದು ತೋರ್ಸಂತ ಹೇಳಿದ್ರು ನಮ್ಮ ಗುರುಗಳು. ಏನಂದ್ರು, ಹೋಮ ಮಾಡಿದ ಕಡೆಗೆ ಒಳಗೆ ನೀ ಯಾವ ಕಡೆಗೆ ಹಾಕಿರ್ತೀವಿ ಮಗನ ಅದಾ ಕಡೆಗೆ ಬೂದಿ ತೆಗೆಸೋದು ನಿಂಗೆ ಹೌದಂತೀನಿ ಅಂದ್ರೆ ಅದು ಸಾಧ್ಯತೆ ಅಂತಾರೆ. ಅದಕ್ಕೆ ಅವ್ರು ಹೇಳಿದ ಒಂದು ಮಾತನ್ನು ನಮ್ಮ ಮನಸ್ಸಿಟ್ಟುಕೊಂಡು ಇದು ನಮ್ಮ ಸರ್ವ ಧರ್ಮ ಕಾರ್ಯಕ್ರಮ. ಇದು ಇಲ್ಲೇ ಜಾತಿ ಭೇದ ಭಾವ ಯಾವುದೂ ಇಲ್ಲ. ಎಲ್ಲರೂ ನನ್ನವರು, ಎಲ್ಲರೂ ನಮ್ಮವರು, ಎಲ್ಲರೂ ಒಂದು ಜೊತೆ ನಡೆದೇ ಇದೆ ಜೀವನ. ಬೇಕಾದ್ರೆ ನನ್ನ ದರ್ಗಾದ ಬಂದು ವಿಶೇಷ ನೀವು ಸ್ವಲ್ಪ ಸೂಕ್ಷ್ಮ ಅಬ್ಸರ್ವ್ ಮಾಡಿ ನೋಡ್ರಿ. ನನ್ನ ದರ್ಗಾದೊಳಗೆ ಎಲ್ಲ ಜಾತಿ ಹುಡುಗರು ಅದಾರ. ಅಪ್ಪ ಹೇಳಿದ್ರೆ ಯುವಕರಿಂತ ಸಂಘಟನೆ ಕಡೆ ಬೇಕಾದ ಮಾಡ್ಬಂದು. ಹೌದು, ಯುವಕರನ್ನ ಯಾಕೆ ಇಟ್ಕೊಂಡಪ್ಪ ಅಂದ್ರೆ ಯುವಕರ ಕಡೆ ಆಗ್ಲಾರ್ದ ಕೆಲಸ ಯಾವುದಿಲ್ಲ ಭೂಮಿಯಲ್ಲಿ. ಹಿರಿಯರ ಸಮ್ಮುಖದೊಳಗೆ ಯುವಕರ
ಘಾತ ಮಾಡದೆ ಬದುಕುವವನಿಗೆ ಮಾತ್ರ ದೇವರು ಒಲಿತಾನ. ಇನ್ನೊಬ್ರು ಕಷ್ಟ ಅಂತ ಬಂದವರಿಗೆ ನಾನಿದ್ದೀನಿ ಅಂತ ಧೈರ್ಯ ಹೇಳಿ ಅವರಿಗೆ ಏನಿದ್ದದ ಅವ್ರು ಪರಿಹಾರ ಮಾಡಿ ಕೊಡ್ತಾರಲ್ಲ, ಅವ್ರಿಗೆ ಮಾತ್ರ ದೇವರು ಒಲಿತಾನ. ಅಂತ ವ್ಯಕ್ತಿ ಇವತ್ತು ಇಲ್ಲಿ ನಮ್ಮ ವೇದಿಕೆ ಮೇಲೆ ಎಲ್ಲರ ಮುಂದೆ ಕುಂತಿದ್ದಾರೆ. ಈ ಕಾಯಕವನ್ನು ಮಾಡ್ತಿದಾರಲ್ಲ, ಕಷ್ಟ ಅಂತ ಬಂದವರಿಗೆ ನಾನು ಅದೀನಿ ಅಂತ ಹೇಳಿ ಕಳಿಸ್ತಾನಲ್ಲ, ಇದೇ ಇವರಿಗೆ ಮಾತ್ರ ದೇವ್ರು ಒಳ್ಳೆಯದು. ನಾವು ನೂರಾರು ಲಕ್ಷಗಟ್ಟಲೆ ದೇಣಿಗೆ ಬರೆಸಲಿ, ಇನ್ನೊಂದು ಮಾಡಲಿ, ಇದಕ್ಕೆ ಯಾವುದಕ್ಕೂ ದೇವ್ರಿಗೆ ಒಳ್ಳೆಯಂಗಿಲ್ಲ. ಸ್ವಚ್ಛವಾಗಿ ನಮ್ಮ ಮನಸ್ಸು ಇಟ್ಕೊಂಡು ನಾವು ಕಾಯಕ ಮಾಡ್ಕೊಂತ ಹೋದರೆ ನಮಗೆ ಯಾವಾಗೂ ದೇವರು ಒಲಿತಾನ. ಇದರಂತೆ ಒಂದು ಉದಾಹರಣೆ, ಒಂದು ಸಣ್ಣ ಕಥೆ ಹೇಳ್ತೀನಿ. ಒಂದು ವೃದ್ಧ ತಾಯಿ ತನ್ನ ಮಗ ಆಸ್ಪತ್ರೆಯಲ್ಲಿ ಇರಬೇಕಾದ್ರೆ ದುಡ್ಡಿಂದ ಅವಶ್ಯಕತೆ ಇರ್ತೈತೆ. ದುಡ್ಡಿಂದ ಅವಶ್ಯಕತೆ ಇದ್ಮೇಲೆ ಮನೆಯಲ್ಲಿ ಒಂದು ಬೆಳ್ಳಿ ಚೆಂಬು ಒಂದಿರ್ತೈತೆ. ಆ ಅಮ್ಮನ ಕಡೆ ಎಲ್ಲ ಹೋಗಿ ಬೆಳ್ಳಿ ಚೆಂಬು ಒಂದು ಉಳಿದಿರ್ತೈತೆ. ಆ ತಾಯಿಗೆ ಸಂಕಷ್ಟ ಆಗಿ ಪರಮಾತ್ಮನಲ್ಲಿ ಏನು ಮಾಡ್ಬೇಕಪ್ಪ ಅಂತೇಳಿ ಬೇಡ್ಕೊಂತ ಒಂದು ಕಡೆ ಕೂತಿದ್ರೆ, ಇನ್ನೊಂದು ಕಡೆ ಇನ್ನೊಂದು ಗುರು ಋಷಿ ಮುನಿ ಅವರು ಸುಮಾರು 4 ತಿಂಗಳಿದ್ದ ಪರಮಾತ್ಮನ ಧ್ಯಾನ ಮಾಡ್ಕೊಂತ ಕೂತಿರ್ತಾರ. ಹಗಲಿ ರಾತ್ರಿ ಧ್ಯಾನ ಮಾಡ್ತಾ ಕೂಡ್ಬೇಕಾದ್ರೆ ಅಳ್ತಾ ಪರಮಾತ್ಮನಲ್ಲಿ ಧ್ಯಾನ ಮಾಡಿದ್ರೆ ನನಗೆ ಕರುಣೆ ತೋರ್ಸಪ್ಪ ಅಂತೇಳಿ 4 ತಿಂಗಳ ನಾನು ತಪಸ್ಸು ಮಾಡಿದ್ದೀನಿ, ನನಗೆ ಏನಾದ್ರು ಕರುಣೆ ತೋರಪ್ಪ ಅಂದಮೇಲೆ ಆವಾಗ ಅವರಿಗೆ ಒಂದು ಆಕಾಶವಾಣಿ ಬರ್ತೈತೆ. ಒಂದು ಈ ಬೆಳ್ಳಿ ಬಜಾರ್ನಾಗ ಹೋಗಪ್ಪ, ನಾನು ಅಲ್ಲಿ ಒಂದು ಸಂದೇಶ ನಿನಗೆ ಕಳಿಸ್ತೀನಿ. ದಿವಸ ಬಾಗಲಕೋಟೆ ಜಿಲ್ಲೆಯ ಸಾಕ್ಷಾತ್ ಪಾರ್ವತಿ ದೇವಿ ಅವತರಿಸಿದ ಬನಶಂಕರಿ ದೇವಿಯ ಪುಣ್ಯಕ್ಷೇತ್ರ ಬಾದಾಮಿ ತಾಲೂಕಿನ ಸರ್ವಧರ್ಮದ ಭಾವೈಕ್ಯತೆಯ ಪುಣ್ಯಕ್ಷೇತ್ರ, ಸರ್ವರಿಗೂ ಮಾನವ ಕುಲಕೋಟಿಗೆ ಸಮಾನತೆಯನ್ನು ಸಾರುವ ಪುಣ್ಯಕ್ಷೇತ್ರ. ಅದು ಕರ್ನಾಟಕದಲ್ಲಿ ಯಾವುದಾದ್ರೂ ಇದ್ದರೆ ಅದು ನೀಲಗುಂದ ಕ್ಷೇತ್ರ ಅಂತ ನಾನು ಹೇಳಿಕೆ ಇಚ್ಛೆಪಡ್ತೇನೆ. ನೀಲಗುಂದ ಕ್ಷೇತ್ರ ಇಂಥ ಪುಣ್ಯದ ನಾಡಿನಲ್ಲಿ ನಮ್ಮೆಲ್ಲರಿಗೂ ಈ ಮಾನವರನ್ನು ಎಚ್ಚರಿಸಿ ಒಂದಾಗಿ ಬಾಳು, ಮನುಷ್ಯನಾಗಿ ಬಾಳು, ಪ್ರೀತಿಯಿಂದ ಬಾಳು ಅಂತಕ್ಕಂಥ ಸಂದೇಶ ಕೊಡ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿಯ ಅಜ್ಜನವರು ಮಂಜುನಾಥ ಅಪ್ಪಾಜಿಯವರು, ಅವರಿಗೆ ನಾನು ಮೊಟ್ಟ ಮೊದಲಾಗಿ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರುವ ಸೈಯದ್ ಮೌಲಾನಾ ಅಜ್ಜನವರು ಮತ್ತು ಶಿರಾಜ್ ಪಾಷಾ ಅಜ್ಜನವರು, ಅದೇ ರೀತಿ ವೇದಿಕೆ ಮೇಲೆ ಇರುವ ಎಲ್ಲ ಪರಮ ಪೂಜ್ಯರಿಗೂ ಮತ್ತು ಗಣ್ಯಮಾನ್ಯರಿಗೂ, ಎಲ್ಲ ಗುರು ಹಿರಿಯರಿಗೂ, ಜಗತ್ತಿನ ಎಲ್ಲ ಸಾಧು ಸಂತರು ಶರಣರು ಸೂಫಿಗಳಿಗೂ ಕೂಡ ಈ ವೇದಿಕೆ ಮುಖಾಂತರ ಶರಣಾರ್ಥಿಗಳನ್ನು ಸಲ್ಲಿಸಿ, ಇವತ್ತಿನ ಪಾವನ ಕಾರ್ಯಕ್ರಮದ ಈ ಪುಣ್ಯ ಕ್ಷೇತ್ರದ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಮುಂದುಗಡೆ ಆಸೀನರಾಗಿದ್ದೀರಿ. ಸರ್ವಧರ್ಮದ ಎಲ್ಲ ಭಕ್ತಾದಿಗಳು ಮಾನವನಾಗಿ ಯಾವುದೇ ಧರ್ಮ ಜಾತಿಗೆ ಸೀಮಿತವಾಗಿರಬಾರ್ದು. ಮಾನವನಾಗಿ ಮಾನವ ಜಾತಿಗೆ ಸೀಮಿತವಾಗಿರಬೇಕು. ಅಂದಾಗ ಮಾತ್ರ ಮಾನವನ ಕಲ್ಯಾಣ ಆಗ್ತದೆ. ನಿಮ್ಮ ಧರ್ಮವನ್ನು ನೀವು ಪ್ರೀತಿ ಮಾಡಿರಿ, ಬೇಡ ಅಂತ ಹೇಳಿದವರು ಯಾರೂ ಅಲ್ಲ. ಯಾರು ನಿಮಗೆ ಧರ್ಮಕ್ಕೆ ಅಡ್ಡಿ ಬರುವಂಥ ಕೆಲಸ ಯಾರೂ ಮಾಡೋದಿಲ್ಲ. ಖರೆ ಇನ್ನೊಂದು ಧರ್ಮಕ್ಕನ್ನೇ ಧಕ್ಕೆ ತರುವಂಥ ಕೆಲಸ ಮಾನವರಾದವರು ಯಾರೂ ಮಾಡಬಾರ್ದು. ಅದು ಮಾನವರ ಲಕ್ಷಣ ಅಲ್ಲ. ಜಗತ್ತಿನ ಎಲ್ಲ ದಾರ್ಶನಿಕರು 770 ಅಮರ ಗಣಗಳ ಶರಣರು ಆಗಿನ ಕಾಲದಾಗ 12ನೇ ಶತಮಾನದೊಳಗೆ ಬಸವಣ್ಣವರು, ಬುದ್ಧ ಎಲ್ಲರೂ ಕೂಡ ಅದನ್ನೇ ಸಾರಿ ಹೋಗಿದ್ದಾರೆ. ಸಂವಿಧಾನದ ಮೂಲಕ ಅಂಬೇಡ್ಕರ್ ಅವರು ಕೂಡ ಸಮಾನತೆಯನ್ನು ಸಾರಿ ಹೋಗಿದ್ದಾರೆ. ಇಷ್ಟೆಲ್ಲ ಅರಿವಿನ ಜೀವನದಲ್ಲಿ ನಾವು ಜೀವನ ಮಾಡಬೇಕಾದ್ರೆ